ಐ ಆಮ್ ಚಾಲೆಂಜಿಂಗ್ ಇನ್ ಫ್ರಂಟ್ ಆಫ್ ದ ಮೀಡಿಯಾ. 1,67,000 ಆಟೋ ಮೇಲೆ ಒಂದು ಆಟೋನ ಏನಾದ್ರು ಬಿಟ್ರೆ ಅನುಚೇತ ಮನೆಗೆ ಹೋಗ್ತಾನೆ ಇಲ್ಲ ಜೈಲ್ಗೆ ಹೋಗ್ತಾನೆ. ಐ ಆಮ್ ಚಾಲೆಂಜಿಂಗ್ ಇನ್ ಫ್ರಂಟ್ ಆಫ್ ದ ಮೀಡಿಯಾ. 1,67,000 ಆಟೋ ಮೇಲೆ ಒಂದು ಆಟೋನ ಏನಾದ್ರು ಬಿಟ್ರೆ ಅನುಚೇತ ಮನೆಗೆ ಹೋಗ್ತಾನೆ ಇಲ್ಲ ಜೈಲ್ಗೆ ಹೋಗ್ತಾನೆ. ಜಗದೀಶ್ ಅವರು ಆಟೋ ಸಂಘನ ಮತ್ತೆ ಆಟೋದವ್ರನ್ನ ಎದುರಾಕೊಂಡ್ರು ಅಂತ ಅನಿಸ್ತಾ ಇದೆ ಸರ್. ಈಗ ನೋಡಿ, ಈ ಸರಿ ಇವ್ರು ಹಾಕೊಂಡ್ರವ್ರು ಕಾಕಿ ಬಟ್ಟೆ, ಪೊಲೀಸರು ಹಾಕೊಂಡ್ರವ್ರು ಕಾಕಿ ಬಟ್ಟೆ. ಪೊಲೀಸರು ತಪ್ಪು ಮಾಡಿದ್ರೆ ಬಿಡಲ್ಲ, ನಾನು ಅವ್ನು ಜೈಲ್ಗೆ ಹೋಗೋ ಗಂಟೆ ಬಿಡಲ್ಲ. ADGP ಅಮೃತ್ ಪಾಲ್ನ PSS ಕಗ್ಗಣದಲ್ಲಿ 48 ಜನ ಪೊಲೀಸು, ADGP ಅಮೃತ್ ಪಾಲ್ ಜೈಲ್ಗೆ ಹೋದ. ಪರ ಇದ್ದೀರಾ, ನಿಮ್ ಕಡೆಯಿಂದ ಯಾವ ರೀತಿ ಹೆಲ್ಪ್ ಆಗ್ಬೋದು ಸರ್? ನಾನು ಬೈಕ್ ಟ್ಯಾಕ್ಸಿ ಪರ ಅಂತ ಹೇಳ್ತಲ್ಲ, ನಮ್ಮನೇಲಿ ನಾನು ಕೂಡ ಮನೆ ಕೋಡ್ಗೆ ಹೋಗ್ಬೇಕಾರೆ ಆಟೋ ಬೈಕ್ಸ್ ಅಲ್ಲ, ನಾನು ಕೂಡ ಹೆಲ್ಮೆಟ್ ಎತ್ಕೊಂಡು ನಾನು ಕೂಡ ಬೈಕ್ ಟ್ಯಾಕ್ಸಿನ ಬಳಸೋದು. ಯಾಕಂದ್ರೆ ಕೋಡ್ಗೆ ಜಲ್ದಿ ರೀಚ್ ಆಗ್ಬೋದು. ಎಲ್ಲ ಅವ್ನು ಪಾಪ ಶಾರ್ಟ್ ಕಟ್ ಅಲ್ಲಿ ಎಲ್ಲೋ ಸಣ್ಣ ಪುಟ್ಟ ಸೊಂದಿಗೊಂದಿ ರೋಡ್ ಹೊಟ್ಟೋಗ್ತಾನೆ. ಸರ್ ನಮ್ಮ ಇದು ರಿಕ್ವೈರ್ಮೆಂಟ್. ಈಗ ನೋಡಿ, DK ಶಿವಕುಮಾರ್, ಸಿದ್ದರಾಮಯ್ಯ ಮಿನಿಸ್ಟರ್ಗಳು ಹೋಗ್ಬೇಕಾದ್ರೆ ಸರ್ ಝೀರೋ ಟ್ರಾಫಿಕ್ ಮಾಡ್ಕೊಂತಾರೆ. ಯಾಕೆ ಅಂತಂದ್ರೆ ಅನುಕೂಲ. ಅವ್ರು ಗೆದ್ದು ಬಂದ ರಾಷ್ಟ್ರಕ್ಕೆ ಸರ್ ನನಗೆ ಝೀರೋ ಟ್ರಾಫಿಕ್ ಮಾಡಿದ್ರೆ ಬಿಡ್ತಾರ ನನ್ನ. ಸೊ ನಮಗೆ ಸಾಮಾನ್ಯ ಜನರಿಗೆ ಝೀರೋ ಟ್ರಾಫಿಕ್ ಇಲ್ಲ, ನಮ್ಗೇನಿದ್ರು ನರಳಾಟನೆ. ಈ ನರಳಾಟದಲ್ಲಿ ಈ ಒಂದು 2 ವೀಲರ್ ಟ್ಯಾಕ್ಸಿ ಅನುಕೂಲ ಅಂತ ನಮ್ಗನ್ನಿಸ್ತದೆ. ಬಿಕಾಸ್ ಐ ವಾಸ್ ಇನ್ ಗೋವಾ, ನಾನು ಕೂಡ ಗೋವಾದಲ್ಲಿ ಇದ್ದೆ. ನಾನು ಗೋವಾದಲ್ಲಿ ಇದನ್ನ ನೋಡಿದ್ದೀನಿ. ಬೈಕ್ ನಿಮ್ಗೆ ಬಾಡಿಗೆ ಕೊಡ್ತಾರೆ, ಅಲ್ಲಿ ಗಾಡಿಗಳನ್ನ ಬಾಡಿಗೆ ಕೊಡ್ತಾರೆ. ನಿಮ್ಗೆ ಬಾಡಿಗೆನೇ ತಗೊಂಡೋಗ್ಬೋದು, ನೀವೇ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಡ್ರೈವ್ ಇನ್ ವೆಹಿಕಲ್ಸ್ ಇದೆ ಅಲ್ಲಿ, ಇನ್ಕ್ಲೂಡಿಂಗ್ 2 ವೀಲರ್ಸ್. ಇವ್ರುಗಳು ಅದು ಅನಧಿಕೃತ ಪ್ಯಾನಲ್ ಬೇಡ ಅಂತದೆ. ಹಂಗಾರೆ ಏನ್ ಮಾಫಿಯಾ ಬೇಕು ಅಂತದ? 2 ವೀಲರ್ ಪ್ಯಾನಲ್ ಬೇಡ ಅಂತದೆ ಅಂತಂದ್ರೆ ಮೋಸ್ಟ್ಲಿ ಆಟೋ ಮಾಫಿಯಾನ ಸರ್ಕಾರ, ಇವಾಗ ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಉತ್ತರ ಕೊಡಬೇಕು. ಎಲ್ಲ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ಕೂಡ ಅನುಮಾನ ಕೂಡ ನನಗಿದೆ. ಆಯಪ್ಪ ಇಲ್ಲೂ ಕೂಡ ಒಬ್ಬ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಇಲ್ಲೂ ಕೂಡ ಧೈರ್ಯವಾಗಿ ಈ ಅನಧಿಕೃತ ವಿಚಾರಗಳ ಬಗ್ಗೆ ಗೊತ್ತಿಲ್ವಾ? ಇದು ಮಿನಿಸ್ಟರ್ಗೆ ಗೊತ್ತಿರ್ಬೇಕಲ್ವಾ? ವಾಟ್ ಇಸ್ ದ ಎಕ್ಸ್ಪ್ಲನೇಷನ್ ಫ್ರಮ್ ದ ಮಿನಿಸ್ಟರ್? 1,67,000 ಆಟೋ ಬಿಟ್ರೆ ಮಿಕ್ಕಿದ ಆಟೋಗಳ ಜಪ್ತಿಗೆ ರಾಮಲಿಂಗಾರೆಡ್ಡಿ ಯಾಕೆ ಕೊಡ್ತಾ ಇಲ್ಲ? ಏನು ವೋಟ್ ಬ್ಯಾಂಕ್ ಆಯ್ತು? ವೋಟ್ ಗೀಟ್ ಹಾಕ್ತಾರೆ ಕಾಂಗ್ರೆಸ್ಗೆ ಅಂತ ಏನಾದ್ರು ರಾಮಲಿಂಗಾರೆಡ್ಡಿ ಅವರು ಬಳಸೋರ ಇವ್ರನ್ನ ಆಟೋಗಳನ್ನ? ಮಾಫಿಯಾಗಳು ಹಂಗೆ ನಡೆಸಬಹುದು ಅಂತ ನಡೆಸ್ತಾ ಇದಾರ? ಆಮೇಲೆ ಈ ಸೇಟುಗಳವರು ಬರ್ಲಿ ಬಿಡು, ಅವನ ದುಡ್ಡು ಐತೆ ಅಂತಾನೆ ಇವ್ರಿಗೇನೋ ಫಂಡಿಂಗ್ ಮಾಡ್ತಾವ್ರ? ಎಲ್ಲ ತನಿಖೆ ಆಗ್ಬೇಕು ಸರ್. ಎವ್ರಿಥಿಂಗ್ ಇಸ್ ಅ ಮಾಫಿಯಾ. ವಿ ವಾಂಟ್ ಇಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಈಗ ಬೈಕ್ ಟ್ಯಾಕ್ಸಿ ಅವರು ಆಲ್ಮೋಸ್ಟ್ 1 ಲಕ್ಷಕ್ಕಿಂತ ಜಾಸ್ತಿ ಬೈಕ್ ಟ್ಯಾಕ್ಸಿ ನಡೆಸ್ತಾರೆ ಅಂತ ಮಾತಿದೆ. ಬಟ್ ನಿಂತೋದ್ರೆ ಕಷ್ಟ ಆಗಲ್ವಾ ಸರ್? ಆಲ್ರೆಡಿ ಕಷ್ಟ ಆಗಿದೆ ಸರ್. 10 days ಆಗಿದೆ. ಎಷ್ಟೋ ಜನ ಮನೆ ಹೇಳ್ತಾರೆ ಸರ್ ಸೆಮಿಸ್ಟರ್ ದುಡ್ಡು ಕಟ್ಟಬೇಕಾಗಿತ್ತು, ತಿಂಗಳಿಗೆ ಒಂದು 12,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ ನಾನು. ಯಾರೋ ಹುಡುಗರು ಹುಡುಗಿಯರು ಇಬ್ಬರು ಎಲ್ಲ ಫೋನ್ ಮಾಡ್ತಾರೆ, ಸರ್ ನಿಮ್ 2 ಗಂಟೆವರೆಗೂ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ, 2 ಗಂಟೆ ಬಂದ್ಮೇಲೆ ಅದೇ ಬೈಕ್ ಇಟ್ಕೊಂಡು ನಾನು ದುಡಿಯಕ್ಕೆ ಹೋಗ್ತಾ ಇದ್ದೆ. ಸೊ ಈಗ ಹುಡುಗರು ಕಳ್ತನ ಮಾಡ್ಬೇಕಾ, ಲೂಟಿಂಗ್ ಮಾಡ್ಬೇಕಾ, ಗಾಂಜಾ ಡ್ರಗ್ಸ್ ನ ಮಾರಾಟ ಮಾಡ್ಬೇಕಾ, ಏನ್ ಮಾಡ್ಬೇಕು ಸರ್ಕಾರ ಹೇಳಿ? ಈಗ ಯಾವ ರೀತಿ ಆಟೋಗಳವರ ಮಾಫಿಯಾನ ಸರ್ಕಾರ ಪೋಷಿಸ್ತಿದ್ಯೋ, ಈ 2 ವೀಲರ್ ಏನ್ ಮಲ್ತಾಯಿ ಮಕ್ಳ? ಯಾಕೆ ಈ ರೀತಿ ಧೋರಣೆ? ಈ ಸರ್ಕಾರಕ್ಕೂ ಈ ಆಟೋ ಮಾಫಿಯಾಗೂ ಸೇಟುಗಳಿಗೂ RTO ಅವ್ರಿಗೂ ಟ್ರಾಫಿಕ್ ಅವ್ರಿಗೂ ಇವ್ರು ಮತ್ತೆ ಸಂಘಗಳಿಗೂ ಎಲ್ಲದೂ ಒಂದು ಲಿಂಕ್ ಅಂತೂ ಇದ್ದೇ ಇದೆ. ಈಗ ಕೋರ್ಟ್ ಅಲ್ಲಿ ನಡೀತಾ ಇದೆ, ಏನ್ ಆಗ್ಬೋದು ಸರ್? ಸರ್ 2 ವೀಲರ್ ಇಸ್ ಎ ಪ್ರಾವಿಷನ್ ಸರ್, ಓಪನ್ ಮಾಡ್ಲೇಬೇಕು. ಮೋಸ್ಟ್ಲಿ 2 ವೀಲರ್ ಈ 2 ವೀಲರ್ ಕಡೆ ಅಂತ ವಕೀಲರು ಮೊನ್ನೆ ಕೂಡ ವಾದ ನಾನು ನೋಡೋದಕ್ಕೆ ಕೇಳಿಸ್ಕೊಂಡೆ. ಐ ಥಿಂಕ್ ಪೇಪರ್ ಮಾಧ್ಯಮ ಮಿತ್ರರು ಬರ್ದಿದ್ರು ಸರ್, ಲೆಜಿಸ್ಲೇಟಿವ್ ಸರ್ ಖುದ್ದು ಕೋರ್ಟ್ ಕೇಳ್ತಾ ಇದೆ ಗೈಡ್ಲೈನ್ಸ್ ಮಾಡಿ ಅಂತ. ಇವ್ರು ಯಾಕೆ ಮಾಡ್ತಾ ಇಲ್ಲ? ಏನ್ ಲಂಚ ಗಿಂಚ ತಗೊಂಡಿದಾರ ಸರ್ಕಾರದವರು ಮಾಡಬಾರ್ದು ಅಂತ? ಸುಳ್ಳು ಪ್ಯಾನಲ್ನ ಸೃಷ್ಟಿ ಮಾಡಿ ಸುಳ್ಳು ಮಾಹಿತಿಯನ್ನ, ಸುಳ್ಳು ವರದಿಯನ್ನ ಹೈಕೋರ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ ಖಂಡಿತ ಸರ್ ಇದನ್ನ ಮನವರಿಕೆ ಮಾಡಕ್ಕೆ ಐ ಥಿಂಕ್ ಈ 2 ವೀಲರ್ ಪರವಾಗಿ ವಾದ ಮಾಡ್ತಾರಂತ ವಕೀಲರು ಇದನ್ನ ಕೋರ್ಟ್ಗೆ ಮನವರಿಕೆ ಮಾಡ್ಕೊಡ್ಬೇಕು. ಜಗದೀಶ್ ಅವರು ಆಟೋ ಸಂಘನ ಮತ್ತೆ ಆಟೋದವ್ರನ್ನ ಎದುರಾಕೊಂಡ್ರು ಅಂತ ಅನಿಸ್ತಾ ಇದೆ ಸರ್. ಈಗ ನೋಡಿ, ಈ ಸರಿ ಇವ್ರು ಹಾಕೊಂಡ್ರವ್ರು ಕಾಕಿ ಬಟ್ಟೆ, ಪೊಲೀಸರು ಹಾಕೊಂಡ್ರವ್ರು ಕಾಕಿ ಬಟ್ಟೆ. ಪೊಲೀಸರು ತಪ್ಪು ಮಾಡಿದ್ರೆ ಬಿಡಲ್ಲ, ನಾನು ಅವ್ನು ಜೈಲ್ಗೆ ಹೋಗೋ ಗಂಟೆ ಬಿಡಲ್ಲ. ADGP ಅಮೃತ್ ಪಾಲ್ನ PSS ಕಗ್ಗಣದಲ್ಲಿ 48 ಜನ ಪೊಲೀಸು, ADGP ಅಮೃತ್ ಪಾಲ್ ಜೈಲ್ಗೆ ಹೋದ. ಸರ್ ಆ ಕಾಕಿನೇ ಬಿಟ್ಟಿಲ್ಲ ನಾವು ಅಂದ್ರೆ ಈ ಕಾಕಿ ಬೆಲೆ ಏನು ಅಂತ ಅವರೇ ತಿಳ್ಕೊಳ್ಬೇಕು ಸರ್. ಸರ್ ಅವ್ರಿಗಿಂತ ಕೆಟ್ಟದಾಗಿ ನಮ್ಗೆ ಮಾತಾಡಕ್ ಬರ್ತದೆ. ಸಂವಿಧಾನದಲ್ಲಿ, ಸಮಾಜದಲ್ಲಿ ಇದ್ದೀವಿ ನಾವು. ಆ ರೀತಿ ಕೆಟ್ಟ ಪದಗಳನ್ನ ಬಳಸಿ ಯಾರೋ ಒಬ್ಬನ ಬೋರ್ಡ ಬೇರೆ ಹೊತ್ತು ಏನೋ ಮೆಂಟ್ಲು ಗಿಂಟ್ಲು ಅನ್ಕೊಂಡಿದ್ದ ಇರ್ಬೋದು. ಈಗ ಆ ಬೋರ್ಡ್ನ ಈಗ ಇಷ್ಟು ದಿನ ಆಟೋ ಅವ್ರು ಮಾಡಿದ್ರೆ ಈಗ ಬೋರ್ಡನ್ ಕರ್ಕೊಂಡ್ ಬಿಟ್ಟವ್ರೆ. ಅವ್ನು ಯಾರೋ ಬೋರ್ಡ ಬಂದು ಏನೇನೋ ಮಾತಾಡ್ತಾ ಇದ್ದ, ತಲೆ ಕೂದಲು ಇಲ್ಲ ಅಂತ ಏನ್ ಹೇಳೋದು ನನಗೆ ಗೊತ್ತಿಲ್ಲ. ಆಮೇಲೆ ನಾನು ವಕೀಲನಾಗಿ ದಾಖಲೆ ಇಟ್ಕೊಂಡು ಮಾತಾಡ್ತೀನಿ ಸರ್. ನಾನು ಬೀದಿನಲ್ಲಿ ತಲೆ ಬೋಡಿಸ್ಕೊಂಡು ಕೆಟ್ಟ ಭಾಷೆಗಳನ್ನ ಬರ್ತೀನಿ. ನನ್ಗೇನ ಸರ್ ಪ್ರಾಂಪ್ಟ್ ಮಾಡ್ಲಿ ಬಿಡಿ. ಈಗ ನಮ್ಗೆ ನೋಡಿ ಸರ್, ಬೆಂಗಳೂರು ಸ್ವಚ್ಛ ಆಗ್ಬೇಕು. ನಾಳೆ ಕೆಂಪೇಗೌಡರು ಜಯಂತಿ ಇದೆ. ಬೆಂಗಳೂರಿನ 500 ವರ್ಷಕ್ಕೆ ಮುಂಚೆ ಕೆಂಪೇಗೌಡರು ಕಟ್ಟಿ ಬಿಟ್ಟು ಹೋಗಿದ್ದಾರೆ. ಅದನ್ನ ಪೋಷಣೆ ಮಾಡ್ಬೇಕು, ಅದು ಮುಂದಿನ ಜನಾಂಗಕ್ಕೆ ಹ್ಯಾಂಡ್ ಓವರ್ ಮಾಡ್ಬೇಕು, ನಮ್ಮ ಜವಾಬ್ದಾರಿ. ನಾವು ಮಾಡ್ತಾ ಇದೀವಿ. ಈಗ ಯಾವನೋ ಆಟೋವನು ನಾವು ಲೆಕ್ಕಾಚಾರ ಕೇಳಿದ್ರೆ ಅವ್ರು ಮಾತ್ರ 2 ವೀಲರ್ ಗಳನ್ನ ದಾರಿನಲ್ಲಿ ಇವ್ರಿಗೆ ಅಧಿಕಾರ ಇಲ್ಲ ಅಂದ್ರೆ ಹಿಡಿದು ಅವ್ರನ್ನ ಒಡೆದು ಬಡದು
ಬೇರೆ ಭಾಷೆಗಳವ್ರನ್ನ ಕನ್ನಡ ಮಾತಾಡೋ ಅಂತೇಳಿ ವಸೂಲಿ ಹಾಕ್ಬೋದು. ನಾವು ಕಾನೂನು ರೀತಿನಲ್ಲಿ 1,67,000 ಆಟೋ ಮೇಲೆ ಒಂದೊಂದು ಚಾಲೆಂಜ್, ಐ ಆಮ್ ಚಾಲೆಂಜಿಂಗ್ ಇನ್ ಫ್ರಂಟ್ ಆಫ್ ದ ಮೀಡಿಯಾ. 1,67,000 ಆಟೋ ಮೇಲೆ ಒಂದು ಆಟೋನೇನಾದ್ರೂ ಬಿಟ್ರೆ ಅನುಚೇತು ಮನೆಗೆ ಹೋಗ್ತಾನೆ ಇಲ್ಲ ಜೈಲ್ಗೆ ಹೋಗ್ತಾನೆ.